ಇದು ತುಂಬ ಭಯಂಕರವಾಗೈತೆ. ನೋಡಿದ್ರಲ್ಲಿ ಏನೋ ಬಿತ್ತು, ಅಲ್ಲಿ ಏನೋ ಸೌಂಡ್ ಐತಿ ಇವಾಗ ಅಲ್ಲಿ. ಇಲ್ಲಿ ಬೇಡ ಬಾ, ಮುಂದೆ ಹೋಣ ಬಾ. ಮನೆಯೆಲ್ಲ ಒಣಗೋಗಿದೆ. ಬಟ್ ಆಕ್ಚುಲಿ ಮನೆಯೆಲ್ಲ ತುಂಬಾ ಚೆನ್ನಾಗಿದೆ ಆಚೆಯಿಂದ ನೋಡಿದ್ರೆ. ಬಟ್ ಅಲ್ಲೂ ಬೇರೆ ಸೌಂಡ್ ಬಂತು ಅಲ್ಲಿ. ಬಟ್ ಏನು ಅಂತ ಗೊತ್ತಿಲ್ಲ. ಭಯ ಬೇರೆ ತುಂಬಾ ಆಗ್ತಿದೆ. ಏನು ಇಲ್ಲ ಅನ್ಕೊಂಡ್ ಬಂದ್ವಿ, ಬಟ್ ತುಂಬಾ ಕ್ರೇಜಿ ಆಗಿದೆ ಮಾತ್ರ. ನಿಮ್ಮ RDC RR ರಾಮ್ ಮಾತಾಡ್ತಿರೋದು. ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ, ಮೈಸೂರು ರೋಡ್ ಹತ್ರ ಇರೋ ಕಾಡು ಮನೆ ಅಂತ ಒಂದು ಊರಿಗೆ ಬಂದಿದ್ದೀವಿ. ಅಲ್ಲಿ ಒಂದು ಬಂಗ್ಲೆ ಇದೆ. ಈ ಬಂಗ್ಲೆಲಿ ಇಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ವಿಷಯ ಬಂದಿದೆ. ಅದು ಗಂಡ ಹೆಂಡತಿ. ಅವ್ರೇನೋ ಪರ್ಸನಲ್ ಇಶ್ಯೂ, ಫೈನಾನ್ಸಿಯಲ್ ಇಶ್ಯೂ ತರ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೂಸೈಡ್ ಮಾಡ್ಕೊಂಡು ಆಗ್ಲೇ ಒಂದು 7-8 ವರ್ಷ ಆಗ್ತಿದೆ. ಬನ್ನಿ ಒಂದ್ಸರಿ ನೋಡೋಣ. ಆಕ್ಚುಲಿ ಮನೆಯೆಲ್ಲ ಚೆನ್ನಾಗೇ ಇದೆ, ನೋಡೋದಕ್ಕೆ ಚೆನ್ನಾಗಿದೆ. ಬಟ್ ಇಲ್ಲಿ ತಪ್ಪಿಸಿದ್ದಾರೆ ಅಂತಂದ್ರೆ ಯಾಕೋ ಡೌಟ್. ಸೂಪರ್ ಆಗಿದೆ ಮನೆ. ನೆಗೆಟಿವ್ ಇದೆ ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ. ರೀಸೆಂಟ್ ಆಗಿ ಕಟ್ಟಿರೋ ಮನೆ ಅನಿಸಿದ್ದು ಬಂದಿದೆ. ಓಪನ್ ಆಗಿದೆ ಫುಲ್ಲು. ಇದು ವಾಶ್ರೂಮ್. ಇದು ಔಟ್ಡೋರು. ಆಕ್ಚುಲಿ ಇದು ಕಿಚನ್ ಅನ್ಸುತ್ತೆ. ಕಿಚನ್ ಇದೆಲ್ಲ ಗಿಡ ಮರ ಮೇಲೆ ಬೈಕೊಂಡ್ಬಿಟ್ಟಿದೆ. ಇದು ವಿಂಡೋ. ಇನ್ನೊಂದು ಡೋರ್. ಮೆಟ್ಟಿನ ಹೊರಗಡೆ ಫಸ್ಟ್ ಬರೋಣ. ಡೂಪ್ಲೆಕ್ಸ್ ಇದು. ದೊಡ್ಡದಾಗಿದೆ. ಗಲೀಜ್ ಮಾಡಿದೆ. ಇದು ವಾಶ್ರೂಮ್. ಇದೆಲ್ಲ ಮಾಡಿದ್ದು ತುಂಬ ಭಯಂಕರವಾಗೈತೆ. ಬರೋದಿದ್ದೀರಾ? ಯಾರಿಲ್ಲ ಅನ್ಸುತ್ತೆ.
ಡಬಲ್ ಸೌಂಡ್ ಕೊಡಿಸ್ಬೇಕು ವಾಟರ್ ಇದೆ ಇಲ್ಲ ಬ್ಲಾಕ್ ಪೀಸ್ ಎಲ್ಲ ಇದೆ ನೋಡ್ಕೊಂಡು ಡೆಂಗಿದೆ ನೋಡಿದ್ರೆ ಅಲ್ಲಿ ಏನೋ ಬಿತ್ತು ಅಲ್ಲಿ ಏನೋ ಸೌಂಡ್ ಆಯ್ತು ಇವಾಗ ಅಲ್ಲಿ ಇಲ್ಲಿ ಬೇಡ ಬಾ ಮುಂದೆ ಹೋಣ ಮರ ಎಲ್ಲ ಒಣಗೋಗಿದೆ ಬಟ್ ಆಕ್ಚುಲಿ ಮನೆಯೆಲ್ಲ ತುಂಬಾ ಚೆನ್ನಾಗಿದೆ ಆಚೆಯಿಂದ ನೋಡಿದ್ರೆ ಬಟ್ ಅಲ್ಲೂ ಬೇರೆ ಸೌಂಡ್ ಬಂತು ಅಲ್ಲಿ ಬಟ್ ಏನು ಅಂತ ಗೊತ್ತಿಲ್ಲ ಭಯ ಬೇರೆ ತುಂಬಾ ಆಗ್ತಿದೆ ಏನು ಇಲ್ಲ ಅನ್ಕೊಂಡ್ ಬಂದ್ವಿ ಬಟ್ ತುಂಬಾ ಕ್ರೇಜಿ ಆಗಿದೆ ಮಾತ್ರ